ಒಂದಿಷ್ಟು ಕಾಕತಾಳೀಯ ನಿಮ್ಮ ಲೈಫಲ್ಲಿದೆ ಅಂದರೆ ನಟ ಆಗಿ ಆ, ನೀವು ಕೂಡ ಜೈಲಿಗೆ ಹೋದ್ರಿ. ಜೈಲಿನ ಅನುಭವ ಎಷ್ಟು ಕೆಟ್ಟದಾಗಿರುತ್ತೆ, ಯಾಕಂತಂದ್ರೆ ನಿನ್ನ ಅದ್ರ ಜೊತೆಗೆ ದರ್ಶನ್ ಸರ್ ಕೂಡ ಇಂಡಸ್ಟ್ರಿ ನಟರಾಗಿದ್ದರು. ಅವ್ರು ಕೂಡ ಅದೇ ಪರಪ್ನಗರದಲ್ಲಿ ಇರ್ತಕ್ಕಂಥದ್ದು. ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಹೇಗಿರುತ್ತೆ ಅಲ್ಲಿನ ಪರಿಸ್ಥಿತಿ? ಅಷ್ಟು ಕಷ್ಟಕರವಾಗಿರುತ್ತೆ. ಯಾಕಂದ್ರೆ ನಿನ್ನೆ ಅವರು ವಿಷ ಕೊಟ್ಬಿಡಿ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದರು. ಒಬ್ಬ ಕೈದಿಯಾಗಿ ಹೋದಾಗ ಅದನ್ನು ಅಂದರೆ ಆರೋಪಿಯಾಗಿ ಹೋದಾಗ ಅಲ್ಲಿ ಸಂದರ್ಭ ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ತುಂಬ ಕಷ್ಟ ಸರ್ ಒಳಗಡೆ. ಅಂದರೆ ಒಬ್ಬೊಬ್ಬರೇ ಕೂತ್ಕೊಂತೀವಲ್ವ, ಯೋಚನೆಗಳು ಬೇರೆ ಬೇರೆ ಥರ ಅಂದರೆ ಹೊರಗಡೆ ಎಷ್ಟು ಫ್ರೀಡಮ್ಗೆ ಇರ್ತೀವಿ. ನಿಮ್ಮ ಹತ್ರ ಎಲ್ಲನೂ ಕಿತ್ಕೊಂಡ್ಬಿಟ್ಟು ನೀಟಾಗಿ ಒಬ್ಬರನ್ನ ಕೂರಿಸ್ಬಿಟ್ರೆ ನಾ ಗೋಡೆ ಮಧ್ಯ ಆಗಲ್ಲ ಎಲ್ಲನೂ. ಆಮೇಲೆ ಅದ್ರ ಅಲ್ಲದೆ ನಮ್ಮ ದಿನಕ್ಕೆ ಮೈಂಡ್ ಚೇಂಜ್ ಆಗ್ತಾ ಇರುತ್ತೆ. ಜೊತೆಲಿದ್ದಾರೆ ಯಾರೋ ಒಬ್ಬರು ರಿಲೀಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನನ್ನ ಕಡೆಯವ್ರು ಬರಲಿಲ್ವ ಇವತ್ತು, ನನ್ನ ಕಡೆ ಲಾಯರ್ ಏನು ಮಾಡ್ತಾವ್ರೆ, ಒಂದೊಂದು ಮೈಂಡು ಇದಾಗ್ತಾ ಇರುತ್ತೆ. ಒಂದು ದಿನ ಕಳೀತಂಗೆ ನಾನೇ ಒಂದು 3-4 ದಿನ ನಾನೇ ಗೋಡೆಗೆ ಹಣೆ ಕೆಚ್ಕೊಂಡಿದ್ದೀನಿ. ಬೇಕಿತ್ತ ಇದು? ಊಟ ಮಾಡಿಲ್ಲ 3 ದಿವಸ ನಾನು. ಅವರೇ ಹೇಳಿದರು, ನೀನು ಊಟ ಮಾಡಿದೆ ಚಿಕ್ಕಮ್ಮಗೆ ಸತ್ತರೆ 80 ರೂಪಾಯಿ ಹೆಣ ತಗೊಂಡೋಗ್ಬಿಟ್ಟು ಕೊಡ್ತಾರೆ ಅಷ್ಟೇ, ನೀನು ಯಾರೂ ಬರೋಲ್ಲ, ಯಾಕೆ ಇದು ಮಾಡ್ಕೊಂತೀವಿ, ಸುಮ್ಮನೆ ಊಟ ಮಾಡೋ ಮರಿ ಅಂದರು. 3-4 ದಿವಸ ಆದ್ಮೇಲೆ ಊಟ ಚೆನ್ನಾಗಿ ಮಾಡ್ಕೊಂಡು ನೋಡಿದೆ. ಬಟ್ ದಿನ ಒಬ್ಬೊಬ್ಬರು ರಿಲೀಸ್ ಆಗ್ತಾ ಇರೋರು ನನ್ನ ಜೊತೆ ಇರೋರು. ಸೊ ನನ್ನ ಯಾರನ್ನೂ ಕರ್ಕೊಂಡು ಹೋಗೋರು ಇಲ್ವೇ ಏನೋ ಆ ಥರ ಒಂದು ಪರಿಸ್ಥಿತಿ. ಮಾನಸಿಕವಾಗಿ ಕುಗ್ಬಿಡ್ತೀವಿ. ಮಾನಸಿಕವಾಗಿ ಯಾವ ಶತ್ರುಗಳಿಗೂ ಬೇಡ ಜೈಲು. ಅದೇ ನಿನ್ನೆ ದರ್ಶನ್ ಸರ್ ಒಂದು ಈ ಮಾತು ಹೇಳಿದಾಗ ನೀವು ಅಲ್ಲಿನ ಎನ್ವಿರಾನ್ಮೆಂಟ್ ನೋಡಿದಾಗ ಹೇಗೆ ಅನ್ನಿಸ್ತು? ನನಗೆ ಬೇಜಾರಾಯಿತು. ನಾನು ಮನಸಾರೆ ಹೇಳ್ತೀನಿ, ಆದಷ್ಟು ಬೇಗ ದರ್ಶನ್ ಸರು ಈ ಒಂದು ಕೇಸಿಂದ ಆಚೆ ಬರಲಿ, ಬೇಗ ರಿಲೀಸ್ ಆಗಲಿ. ಹೊರಗಡೆ ಏನು ಬೇಕಾದ್ರೆ ನಿಂತ್ಕೊಂಡು ಹೆಂಗಾರ ಗುದ್ದಾಡ್ಬಿಡೋಣ. ಬಟ್ ಇದು ಈ ಒಂದು ಇದರಿಂದ ಜೈಲಿಂದ ಆಚೆ ಬೇಗ ಬರಬೇಕು, ಇಲ್ಲಾರ ಅದು ತುಂಬ ಪ್ರಾಬ್ಲಮ್ ಹೊರಗಡೆ. ಫೈನಲಿ ನಿಮ್ಮ ಲೈಫಲ್ಲಿ ಅಂಥದ್ದೊಂದು ಘಟನೆಗಳು ನಡೀತು, ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅನ್ನೋಂಥದ್ದು ವಿಚಾರಣೆ. ಈ ವಿಚಾರಣೆ ಸಿನಿಮಾ ಕೂಡ ವಿಚಾರಣೆ ಆಗ್ತದೆ. ಏನು ಕತೆ ಅದು? ಕೈಯಲ್ಲಿ ಬೇಡಿ ಬೇರೆ ಹಾಕ್ಕೊಂಡಿದ್ದೀರಿ, ಹೇಗೆ ಅಂತ? ವಿಚಾರಣೆ ಫುಲ್ಲು ಪೊಲೀಸ್ ಕಾನ್ಸೆಪ್ಟೇ ಅದು. ಒಂದು ಅಮಾಯಕ ಹುಡುಗ ಪೊಲೀಸ್ ಕೈಗೆ ಸಿಕ್ಕಿದಾಗ ಏನೇನೆಲ್ಲ ಆಗ್ಬೋದು ಅಂತ ಒಂದು ಲವ್ ಸ್ಟೋರಿಲಿ ನಡೆಯುವಂಥ ಒಂದು ಕತೆ. ಮುತ್ತರಸ ಹಳ್ಳಿಯಲ್ಲಿ ಒಂದು ನಡೆಯುವಂಥದ್ದು ಒಂದು ಔಟ್ ಅನ್ನೋದು ಕಾಮಿಡಿ. ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಮಾಸಲ್ಲಿ ಒಂದು ಎಂಡ್ ಕೊಡು. ಫೈನಲಿ ಎಲ್ಲ ಘಟನಾವಳಿಗಳಿಂದ ಹೊರಗೆ ಬಂದಿದ್ದೀರಿ. ಲೈಫಲ್ಲಿ ಏನು ಚಾಲೆಂಜ್ ಇದೆ, ನಂತರ ದಿನಗಳಲ್ಲಿ ಸಿನಿಮಾ ಇಂಡಸ್ಟ್ರಿ ಒಂದು ಗುರಿ ಇರುತ್ತೆ, ಒಂದು ಕನಸು ಶುರುವಾಗಿರುತ್ತೆ. ಹೇಗಿದೆ ಈಗ ಅನ್ನುವಂಥದ್ದು? ಈಗ ಏನು ದೊಡ್ಡವರು ಎಲ್ಲರೂ ಪರಿಚಯ ಇದ್ದಾರೆ, ಅವ್ರ ಆಶೀರ್ವಾದ ತಗೊಂಡು ಮುಂದಿನ ದಿನಗಳಲ್ಲಿ ಇದು ಯಾವುದೇ ರೀತಿ ಈ ಥರದೊಂದು ಕೆಲಸಗಳಾಗಲ್ಲ. ಒಂದು ಒಳ್ಳೆ ಕೆಲಸಗಳು ಮಾಡ್ತೀನಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ. ನಂದು ಏನೇ ಕೆಲಸ, ನಂದು ಏನೇ ಒಂದು ಇದು ಮಾಡೋದು ಟೈಮ್ ಕೊಡೋದಾದರೂ ಒಂದು ಒಳ್ಳೆ ಕೆಲಸದ ಮೂಲಕ ಒಂದು ಉತ್ತರ ಕೊಡ್ತೀನಿ ಅಷ್ಟೇ, ಬೇರೆ ಏನೇನು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಮನು. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ಮಡೇನವ್ರ ಮನೋಹರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.